ಮುಂದೆ ಅವನ ಉಸಿರು ನಿಂತ ಮೇಲೆ ಗೊತ್ತಾದರೆ ದುಃಖ ಇನ್ನೂ ಜಾಸ್ತಿ ಆಗುತ್ತೆ. ಶಿವಾನಿ, ಸಮಾಧಾನ ಮಾಡ್ಕೊ. ನೀನು ಬೇಜಾರಾಗಬಾರ್ದು. ಡಾಕ್ಟರ್, ಅಣ್ಣನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿ. ಅದು ಪ್ರಯೋಜನ ಇಲ್ಲ. ನಮ್ಮ ಕೆಲಸ ನಾವು ಮುಗಿಸಿದೀವಿ ಅಂತ ಹೇಳಿದ್ವಲ್ಲ. ಡಾಕ್ಟ್ರೇ, ನೀವು ಅಳೋದ್ರಿಂದ ಅವ್ರನ್ನ ಬದುಕಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡಿ. ಅವ್ರ ಆಯಸ್ಸು ಗಟ್ಟಿ ಇದ್ರೆ ಖಂಡಿತ ಬದುಕ್ತಾರೆ. ಸಮಾಧಾನ ಮಾಡ್ಕೊಳ್ಳಮ್ಮ. ನನ್ನ ಮಗ ಯಾರಿಗೆ ಅನ್ಯಾಯ ಮಾಡ್ದ, ಯಾರಿಗೆ ಕೆಟ್ಟದ್ ಬಯಸ್ದ ಅಂತ ಆ ದೇವ್ರು ಅವನ್ಗೆ ಈ ತರ ಶಿಕ್ಷೆ ಕೊಡ್ತಿದ್ದಾನೆ. ಕೊನೆಗೂ ಸ್ವಾಮೀಜಿಗಳು ಹೇಳ್ದಂಗೆ ಆಗೋಯ್ತು. ಈ ಮನೆಗೆ ಪ್ರಾಣ ಕಂಟಕ ಬಂದೇ ಬಿಡ್ತಲ್ಲ. ಮಧುಮತಿ, ಅಳ್ಬೇಡ ಕಡೆ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ದೇವ್ರೆ, ಯಾಕಪ್ಪ, ಯಾಕೀಗಾಯ್ತು? ಅಲ್ಲ, ತ್ರಿಶೂಲ್ ಶಿವಾನಿ ಸಂಸಾರ ಮಾಡ್ತಾನೆ ಇದ್ರಲ್ಲ, ಹೀಗಾಗ್ಬಾರ್ದಾಗಿತ್ತು. ಯಾಕಾಗಿತ್ತು? ಏನಪ್ಪ ಇದು ಗ್ರಹಚಾರ? ಛೇ, ಏನು ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಈ ಟೈಮಲ್ಲಿ ಬಾವಾಜಿ ಬೇರೆ ಇಲ್ಲ. ಅಕ್ಕನೂ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇರಿ, ಫೋನ್ ಮಾಡ್ತೀನಿ. ಗೋವಿಂದ, ಬೇಡ, ಅವಳಿಗೆ ಹೇಳ್ಬೇಡ. ಹೆತ್ತ ಕರಳಿಗೆ ನೋವು ಕೊಡೋದು ಬೇಡ. ಹಾಗೆ ಇನ್ನೊಂದು ಮಾತು, ಶಿವಾನಿಗೂ ಈ ವಿಷಯ ಹೇಳ್ಬೇಡಪ್ಪ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹೊಸದಾಗಿ ಮದುವೆ ಆದವರು, ತಾಳಿ ಕಟ್ಟಿದ ಜೀವ ಪ್ರಾಣ ಭಯದಿಂದ ಒದ್ದಾಡ್ತಾ ಇದೆ ಅಂದ್ರೆ ಅವಳಿಗೆ ತುಂಬಾ ನೋವಾಗುತ್ತೆ. ಅದಕ್ಕೆ ಅವಳಿಗೆ ಹೇಳ್ಬೇಡಪ್ಪ. ಕರೆಕ್ಟ್ ಅಜ್ಜಿ, ಈ ವಿಷಯ ಅದಕ್ಕೆ ಗೊತ್ತಾಗದ್ ಬೇಡ. ಶಿವಾನಿಗೆ ವಿಷಯ ಗೊತ್ತಾಗದೆ ಇದ್ರೆ ಹೇಗೆ? ಅವಳು ನೋವು ಪಡೋದು ಬೇಡವಾ? ಅದಕ್ಕೆ ತಾನೇ ನಾನು ಇಲ್ಲಿಗೆ ಬಂದಿರೋದು. ಶಿವಾನಿಗೆ ನಾನೇ ವಿಷಯ ತಿಳಿಸ್ತೀನಿ. ಮಧುಮತಿ, ಸಮಾಧಾನ ಮಾಡ್ಕೊಳಮ್ಮ. ನಮ್ಮ ಪಾಲಿಗೆ ದೇವರಿದ್ದಾನೆ. ಅವನು ತ್ರಿಶೂಲನ್ನ ಕಾಪಾಡ್ತಾನಮ್ಮ. ನಮಗೂ ಅದೊಂದೇ ದಾರಿ ಇರೋದು. ಅವನು ನಮ್ ಕೈ ಬಿಟ್ಬಿಟ್ರೆ ಇಲ್ಲ, ಹಾಗಾಗೋದಿಲ್ಲ. ಅವನು ಕಾಪಾಡ್ತಾನೆ. ತ್ರಿಶೂಲ್, ನಿನಗೇನು ಆಗೋದಿಲ್ಲ. ನಿನಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಹುಷಾರಾಗ್ತೀಯ ನೀನು. ಅಯ್ಯೋ ಪಾಪ ಶಿವಾನಿ, ಮನ್ಸಲ್ಲಿ ತ್ರಿಶೂಲ್ ಬಗ್ಗೆ ಪ್ರೀತಿ ಇಲ್ಲದೆ ಇದ್ರು ಅವನ ಈ ಸ್ಥಿತಿಗೆ ಒದ್ದಾಡ್ತಾ ಇದ್ಯಾ. ಇನ್ನು ಇವನೇ ನಿನ್ನ ಆದಿಶೇಷ ಅಂತ ಗೊತ್ತಾದ್ರೆ ಇನ್ನೇನ್ ಮಾಡ್ತೀಯೋ? ಶಿವಾನಿ, ನಿನ್ಗೆ ಆ ಸತ್ಯ ಗೊತ್ತಾಗೋದಿಲ್ಲ. ಗೊತ್ತಾಗೋ ಒಳಗೆ ಅವನ್ ನಿನ್ ಪಾಲ್ಗೆ ಇರೋದಿಲ್ಲ. ಶಿವಾನಿ, ಮಾಯ ಅವ್ರೆ, ನೋಡಿ ನೋಡಿ ತ್ರಿಶೂಲ್ ಹೇಗ್ ಮಲ್ಗಿದ್ದಾನೆ ಅಂತ. ಅವನಿಗೆ ಒಂದೇ ಒಂದ್ಸತಿ ಎಚ್ಚರ ಆಗ್ಬಿಟ್ರೆ ಸಾಕು, ಅವನ್ ಬೇಗ ಹುಷಾರಾಗ್ತಾನೆ ಅಲ್ವಾ? ಹಾ ಶಿವಾನಿ, ಸ್ವಲ್ಪ ಸಮಾಧಾನ ಮಾಡ್ಕೊ. ಈ ವಿಷಯದಲ್ಲಿ ನಿನ್ ಮನ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ನನ್ನ ಮನ್ಸು ಗಟ್ಟಿಯಾಗೇ ಇದೆ. ತ್ರಿಶೂಲ್ ಹುಷಾರಾಗ್ತಾರೆ ಅನ್ನೋ ಭರವಸೆ ನನಗಿದೆ. ಕೆಲವು ಭರವಸೆಗಳು ಹುಸಿಯಾಗ್ಬಿಡುತ್ತೆ. ಅಂದ್ರೆ ಶಿವಾನಿ, ನಿನ್ ಮನ್ಸಿನಲ್ಲಿರೋ ನಿರೀಕ್ಷೆಗಳನ್ನೆಲ್ಲ ತೆಗ್ದು ಹಾಕಿದ್ರೆ ಒಳ್ಳೇದು. ಯಾವ ನಿರೀಕ್ಷೆ? ನೀವ್ ಏನ್ ಮಾತಾಡ್ತಾ ಇದ್ರೋ ನನಗ್ ಒಂದು ಅರ್ಥ ಆಗ್ತಾ ಇಲ್ಲ. ತ್ರಿಶೂಲ್ ಬಗ್ಗೆ ಇರೋ ನಿರೀಕ್ಷೆ. ನನಗ್ ಅರ್ಥ ಆಗ್ತಿಲ್ಲ ಮಾಯ ಅವ್ರೆ. ಅರ್ಥ ಆಗದೆ ಇರೋದು ತುಂಬಾ ಇದೆ. ಸದ್ಯಕ್ಕೆ ಒಂದ್ ವಿಷಯ ತಿಳ್ಕೊ. ತ್ರಿಶೂಲ್ ವಿಷಯದಲ್ಲಿ ವಿಧಿ ಬಯಸಿರೋದೇ ಬೇರೆ. ವಿಧಿ ಏನ್ ಬಯಸಿದೆ? ನೋಡಿ, ನಿಮ್ ಮಾತು ನನಗೆ ಗೊಂದಲ ಮೂಡಿಸ್ತಿದೆ.
ಸುತ್ತಿ ಬಳಸಿ ಮಾತಾಡೋದನ್ನ ಬಿಟ್ಟು ಅದೇನ್ ಹೇಳ್ಬೇಕು ಅಂತ ಇದ್ರೋ ನೇರವಾಗಿ ಹೇಳಿ. ತ್ರಿಶೂಲ್ ಬದುಕದು ಅನುಮಾನ ಅಂತೆ. ಏನು? ತ್ರಿಶೂಲ್ ಬದುಕದ ಅನುಮಾನ ಅಂತ ಯಾರು ಹೇಳಿದ ಹಾಗಂತ? ಅವ್ರಿಗೇನ್ ತಲೆ ಕೆಟ್ಟಿದ್ಯಾ? ಹಾಗೆ ಹೇಳಿರೋದು ಬೇರೆ ಯಾರೂ ಅಲ್ಲ, ತ್ರಿಶೂಲ್ನ ನೋಡಿರೋ ಡಾಕ್ಟರ್. ನೀವ್ ನಿಜ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇರೋದು. ಮನೆಯವರೆಲ್ಲ ನಿನಗೆ ಹೇಳೋದು ಬೇಡ ಅಂತ ಇದ್ರು, ಆದರೆ ನನಗೆ ಮನ್ಸು ತಡೀಲಿಲ್ಲ, ಹೇಳ್ಬಿಟ್ಟೆ. ಮುಂದೆ ಅವನ ಉಸಿರು ನಿಂತ ಮೇಲೆ ಗೊತ್ತಾದರೆ ದುಃಖ ಇನ್ನೂ ಜಾಸ್ತಿ ಆಗುತ್ತೆ. ಶಿವಾನಿ, ಸಮಾಧಾನ ಮಾಡ್ಕೊ, ನೀನು ಬೇಜಾರಾಗಬಾರ್ದು. ತ್ರಿಶೂಲ್, ತ್ರಿಶೂಲ್ ಎದ್ದೇಳು ತ್ರಿಶೂಲ್, ದಯವಿಟ್ಟು ಎದ್ದೇಳು ತ್ರಿಶೂಲ್. ಡಾಕ್ಟರ್ ಹೇಳಿದ್ದು ಸುಳ್ಳು ಅಂತ ಹೇಳು ತ್ರಿಶೂಲ್. ತ್ರಿಶೂಲ್, ಮಾಯಾ ಅವ್ರೆ, ನೀವಾದ್ರೂ ಹೇಳಿ ಅವನ್ಗೆ, ಎಚ್ಚರ ಮಾಡ್ಕೊಳಕ್ ಹೇಳಿ. ಅವನಿಗೆ ಏನು ಆಗ್ಬಾರ್ದು, ಅವ್ನ್ ಬದುಕ್ಬೇಕು. ಸಮಾಧಾನ ಮಾಡ್ಕೊ. ತ್ರಿಶೂಲ್ ಬದುಕ್ತಾನೆ ಅಲ್ವಾ ಮಾಯಾ? ಹೇಳಿ, ಅವನಿಗೇನು ಆಗಲ್ಲ ತಾನೆ? ನನಗೂ ಅದೇ ಆಸೆ, ಆದರೆ ಅವನ ತಲೆಗೆ ಬಲವಾದ ಏಟು ಬಿದ್ದಿದೆ, ಅವನ ದೇಹಕ್ಕೆ ವಿಷ ಸೋಕಿದೆ. ಅದ್ ಏನ್ ಬೇಕಾದ್ರೂ ಆಗಿರ್ಲಿ, ಆದ್ರೆ ತ್ರಿಶೂಲ್ ಪ್ರಾಣಕ್ ಮಾತ್ರ ಏನು ಆಗ್ಬಾರ್ದು, ಏನು ಆಗ್ಬಾರ್ದು. ಇವಳ್ಗದ್ ಯಾಕೆ ಇವನ್ ಮೇಲೆ ಅಷ್ಟೊಂದು ಕರುಣೆ? ಛ ಛ. ಮಾತಾಡಿ ಮಾಯಾ, ಏನಾದ್ರೂ ಹೇಳಿ ಪ್ಲೀಸ್. ನನ್ಗೇನು ತೋಚ್ತಾ ಇಲ್ಲ, ಎಲ್ಲ ಆ ದೇವ್ರಿಗೆ ಬಿಟ್ಟಿದ್ದು. ನಿಮ್ಮನೆಯವರು ಏನ್ ನಿರ್ಧಾರ ತಗೊಂತಾರೋ ಗೊತ್ತಿಲ್ಲ, ಒಂದ್ಸರಿ ಅವ್ರನ್ನ ಕೇಳಬೇಕು. ತ್ರಿಶೂಲ್, ನೋಡು, ನಿನ್ಗೋಸ್ಕರ ಶಿವಾನಿ ಎಷ್ಟು ದುಃಖ ಪಡ್ತಾ ಇದ್ದಾಳೆ ಅಂತ. ನೀವಿಬ್ರು ಚೆನ್ನಾಗಿರೋದು ನಿನ್ಗಿಷ್ಟ ಇಲ್ವಾ? ಅದಕ್ಕೆ ದೂರ ಹೋಗೋ ಪ್ರಯತ್ನ ಮಾಡ್ತಾ ಇದೀಯಾ? ಹಾಗ್ ಮಾಡ್ಬೇಡ ತ್ರಿಶೂಲ್, ಹಾಗ್ ಮಾಡ್ಬೇಡ. ನೀನು ಶಿವಾನಿ ಒಂದಾಗ್ಬೇಕು. ಒಂದಾಗೋಕೆ ನಾನೇ ಬಿಡಲ್ಲ ಅಲ್ವಾ ತ್ರಿಶೂಲ್? ಪಾಪ ನೀವಿಬ್ರು. ತ್ರಿಶೂಲ್, ತ್ರಿಶೂಲ್, ಎದ್ದಳು ತ್ರಿಶೂಲ್, ನೀನ್ ಸರಿ ಹೋಗ್ತೀಯ ಅಲ್ವಾ? ನೀನ್ ಹುಷಾರಾಗ್ತೀಯ, ಆ ನಂಬಿಕೆ ನನ್ನಲ್ಲಿದೆ. ಆದ್ರೆ ಇನ್ನೊಂದ್ ಕಡೆ ಆ ಡಾಕ್ಟರ್ ಹೇಳಿದ್ದು ಸತ್ಯ ಅನ್ನಿಸ್ತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಶಿವಾನಿ, ನೋಡು, ಸಮಾಧಾನ ಮಾಡ್ಕೊ. ಯಾವಾಗ್ಲೂ ನಾವು ಅನ್ಕೊಂಡಿದ್ದು ಆಗಲ್ಲ. ಜೀವನದಲ್ಲಿ ಏಳು ಬೀಳು ಸಹಜ. ಬಿದ್ದಲ್ಲಿಂದ ಏಳದ್ರ ಬಗ್ಗೆ ಯೋಚನೆ ಮಾಡು. ತ್ರಿಶೂಲ್ ಜೀವ ಉಳಿದ್ರೆ ಎಲ್ಲ ಸರಿ ಹೋಗುತ್ತೆ ಮಾಯಾ ಅವ್ರ. ಹಾಗೆ ಆಗ್ಬೋದು. ನನಗೆ ಒಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ತ್ರಿಶೂಲ್ ಹುಷಾರು, ನೀನು ಹುಷಾರು. ತ್ರಿಶೂಲ್, ಅವ್ರು ಹೇಳಿದ್ದು ಸುಳ್ಳಲ್ವಾ ತ್ರಿಶೂಲ್? ಹಾಗೆಲ್ಲ ಏನೂ ಆಗಲ್ಲ. ನೀನ್ ಬದುಕ್ತಿ ಅಂತ ನನಗೆ ತುಂಬಾ ಅನ್ಸ್ತಿದೆ. ನಿನ್ನ ಸ್ಥಿತಿಗೆ ನಾನ್ ಕಾರಣ ಅದೆ ಅಂತ ಆಗ್ಬಾರ್ದಲ್ವಾ? ನೀನಿನ್ನ ಬದುಕಿ ಬಾಳ್ಬೇಕಾದವನು ತ್ರಿಶೂಲ್. ಎದ್ದೇಳು ತ್ರಿಶೂಲ್, ದಯವಿಟ್ಟು ಎದ್ದೇಳು ತ್ರಿಶೂಲ್, ಮಾತಾಡು. ದಯವಿಟ್ಟು ಎದ್ದೇಳು ತ್ರಿಶೂಲ್.
ಮಾತಾಡು. ಶಿವಾನಿ, ತ್ರಿಶೂಲ್ ಬೇಗ ಹುಷಾರಾಗ್ತಾನಂತೆ. ಡಾಕ್ಟರ್ ಇದೀಗ ಹೇಳೋದ್ರು. ನೀನೇನು ಚಿಂತೆ ಮಾಡ್ಬೇಡಮ್ಮ. ಅವ್ನ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬಂದ್ಬಿಡುತ್ತಂತೆ. ನನಗ್ ಸತ್ಯ ಗೊತ್ತಾಯ್ತು. ತ್ರಿಶೂಲ್ ದೇವ್ರು ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾನೋ ನಂಗೆ ಗೊತ್ತಿಲ್ಲ. ಇದೆಲ್ಲ ಆಗಿದ್ದು ನನ್ನಿಂದನೇ ಅಂತ ನನಗನ್ಸ್ತಿದೆ. ಇದಕ್ಕೆಲ್ಲ ಕಾರಣ ನಾನೇ. ಶಿವಾನಿ, ಸಮಾಧಾನ ಮಾಡ್ಕೋ. ನೀನ್ ಯಾಕೆ ಕಾರಣ ಆಗ್ತೀಯ? ಗ್ರಾಚಾರ ಸರಿ ಹೋದ್ರೆ ತ್ರಿಶೂಲ್ ಹುಷಾರಾಗ್ತಾನಮ್ಮ. ಹೌದು ಅದ್ಕೆ, ಅಣ್ಣ ಬೇಗ ಕ್ಯೂರ್ ಆಗ್ತಾರೆ. ಅವನ್ ತುಂಬಾ ಸ್ಟ್ರಾಂಗ್ ಅದ್ಕೆ. ಅಲ್ಲ, ಎಲ್ರು ಹೀಗೆ ಅಳ್ತಾ ಇದ್ರೆ ಹೇಗೆ? ಅವನ್ ಪ್ರಾಣನೇ ಬಂದ್ರು ನಿಮ್ಮನ್ನ ನೋಡಿ ವಾಪಸ್ ಹೋಗುತ್ತೆ ಅಷ್ಟೇ. ಬಿಡ್ತು ಅನ್ನೋ ಹಾಗೇನೂ ಆಗಲ್ಲ. ಶಿವಾನಿ, ಒಂದು ಪ್ರಶ್ನೆ ಕೇಳ್ತೀನಿ. ನಿನ್ನ ತ್ರಿಶೂಲನ್ ಸಂಸಾರ ಶುರುವಾಗಿದೆಯಲ್ಲ? ಯಾಕೆ ಹಾಗೆ ಹೇಳ್ತೀನಿ ಅಂದ್ರೆ, ನಿನಗಿರೋ ಸರ್ಪದೋಷದಿಂದ ತ್ರಿಶೂಲನ್ಗೆ ಪ್ರಾಣಕ್ಕೆ ಕಂಟಕ ಎದುರಾಗಿದೆ. ಆ ಕಂಟಕ ದೂರ ಮಾಡೋದಕ್ಕೆ ಸ್ವಾಮಿಗಳು ಪರಿಹಾರನೂ ಹೇಳಿದ್ರು. ಅದೇ ನಿನಗೆ ಕಂಕಣ ಕೊಟ್ಟಿದ್ನಲ್ಲ, ಅದು ನಿನ್ನ ಹತ್ರನ ಇದೆ ಅಲ್ವಾ? ಶಿವಾನಿ, ಕಂಕಣ ಎಲ್ಲಮ್ಮ? ಕಾಣಿಸ್ತಾ ಇಲ್ಲ. ಅದು ಕಳ್ಕೊಂಡ್ಬಿಟ್ಯಾ? ಯಾವ ಆಯಸ್ಸು ಬೇಕಾಗಿಲ್ಲ, ಯಾರ ಆಯಸ್ಸು ಬೇಡ ನನಗೆ. ಇಲ್ಲ, ಈ ಕಂಕಣ ನನ್ನ ಕೈಲಿರಬಾರ್ದು. ಸ್ವಾಮೀಜಿಯವರು ಅದನ್ನ ಕಟ್ಕೊಂಡ್ರೆ ನಿನ್ನ ಗಂಡನ ಆಯುಷು ವೃದ್ಧಿ ಆಗುತ್ತೆ ಅಂತ ಹೇಳಿದ್ರಮ್ಮ. ಸ್ವಾಮಿಗಳು ಹೇಳಿದ್ದು ನಮ್ಮಂತನಕ್ಕೆ ಇದುವರೆಗೂ ಸತ್ಯ ಆಗಿದೆ. ಅದು ನಿನ್ನ ಹತ್ರನೇ ಇಟ್ಕೋಬೇಕಾಗಿತ್ತು. ಯಾಕೆ ಬಿಸಾಕ್ದೆ? ಅದೇನಂದ್ರೆ, ಆಗಿದ್ದಾಗೋಯ್ತು. ದೇವರ ಮನೇಲಿ ಬೇರೆ ಇದೆ, ಅದನ್ನ ಹೋಗಿ ಕಟ್ಕೋ. ಒಟ್ನಲ್ಲಿ ನನ್ ಮಗ ಬದುಕ್ಬೇಕು. ನನ್ ಕಂದನಿಗೆ ಏನು ಆಗ್ಬಾರ್ದು. ಕಟ್ಕೋತೀನಿ, ಈಗಲೇ ಕಟ್ಕೋತೀನಿ. ನನಗೆ ಯಾಕೋ ಇವರು ನೋಡಿದ್ರೆ ಇವರಿಬ್ರು ಒಬ್ರಿಗೊಬ್ರು ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲದೆ ಮಾತಾಡೋದು ತಪ್ಪಾಗುತ್ತೆ ಗೋವಿಂದ. ಇಬ್ರು ಪ್ರೀತಿಯಿಂದ ಇದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ನಾವು ನಂಬಿಕೆ ಇಡೋಣ. ಸದ್ಯಕ್ಕೆ ನಾವು ಮಾಡಬೇಕಾಗಿರೋದು ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಮಾತ್ರ. ಸದ್ಯ ತ್ರಿಶೂಲಿಗೆ ಒಳ್ಳೇದಾದ್ರೆ ಸಾಕು. ತ್ರಿಶೂಲ್, ನಾನು ಎಂತ ಕೆಲಸ ಮಾಡ್ಬಿಟ್ಟೆ? ಆ ಕಂಕಣ ಕಟ್ಕೋ ಅಂತ ಅಜ್ಜಿ ಎಷ್ಟು ಸತಿ ಬಲವಂತ ಮಾಡಿದ್ರು ನಾನು ಅದನ್ನ ಗಂಭೀರವಾಗಿ ತಗೊಳ್ದೆ ಹಾಗೆ ಎಸ್ಬಿಟ್ಟೆ. ನಾನು ಅದನ್ನ ಕಟ್ಕೊಂಡಿದ್ದಿದ್ರೆ ನಿನ್ನ ಆಯಸ್ಸಾದ್ರೂ ಗಟ್ಟಿ ಆಗ್ತಿತ್ತೋ ಏನೋ. ಇದೆಲ್ಲದಕ್ಕೂ ನಾನೇ ಕಾರಣ ಆಗ್ಬಿಟ್ಟೆ. ನಾನು ಅದನ್ನ ಕಟ್ಕೊಂಡಿದ್ದಿದ್ರೆ ನಿನ್ನ ಆಯಸ್ಸು ಗಟ್ಟಿಯಾಗಿರ್ತಿತ್ತೇನೋ. ಆದ್ರೆ ನೀನ್ ಹಾಗೆ ಮಾಡ್ಲಿಲ್ಲ. ನೀನ್ ಅದನ್ನ ಕಟ್ಕೊಂಡೆ. ನನ್ನ ಆಯಸ್ಸು ಗಟ್ಟಿಯಾಗಿರ್ಬೇಕು ಅಂತ ಹಾಗೆ ಮಾಡ್ದೆ ಅಲ್ವಾ? ಆದ್ರೆ ನಾನು ಸ್ವಾರ್ಥಿ ಆಗ್ಬಿಟ್ಟೆ. ನನ್ನನ್ನ ಕ್ಷಮಿಸ್ಬಿಡು ತ್ರಿಶೂಲ್, ನನ್ನನ್ನ ಕ್ಷಮಿಸ್ಬಿಡು.
ಈಗಲೂ ಕಾಲ ಮಿಂಚಿಲ್ಲ ತ್ರಿಶೂಲ್. ನಾನು ಕಂಕಣ ಕಟ್ಕೊಂಡ್ರೆ ನಿನ್ನ ಆಯಸ್ಸು ಕಟ್ಟೆ ಆಗತ್ತೆ. ಹಾ, ನಾನು ಈಗಲೇ ಕಂಕಣ ಕಟ್ಕೋತೀನಿ. ಎಲ್ಲಿದೆ ಕಂಕಣ? ಎಲ್ಲಿಟ್ಟೆ? ಕಂಕಣನ ಕೊನೆ ಬಾರಿ ತಂದ್ಕೊಟ್ಟಿದ್ ನೀನೇ ಅಲ್ವಾ? ಎಲ್ಲಿಟ್ಟಿದ್ಯಾ ತ್ರಿಶೂಲ್? ಕಂಕಣ ಎಲ್ಲಿಟ್ಟಿದ್ಯಾ? ಬೇರೆ ಕಡೆ ಎಲ್ಲಾದ್ರೂ ಇಟ್ಟಿದ್ಯಾ? ಛೇ, ಹೇಗೆ ಹುಡುಕ್ಲಿ ನಾನು ಅದನ್ನ ಇವಾಗ?